ಇದು ರಸ್ತೆಯಲ್ಲಿ ನೂರಾರು ಲಾರಿಗಳು ದೊಡ್ಡ ಲಾರಿಗಳು ಓಡಾಡ್ತಾ ಇದ್ದಾವೆ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ಓಡಾಡೋ ಲಾರಿಗಳಿಂದ ಅಕ್ಕಪಕ್ಕ ಇರುವಂಥ ಸಾರ್ವಜನಿಕರ ಮನೆಗಳಲ್ಲಿ ಧೂಳಿಸಿ ಅನೇಕ ಕಾಯಿಲೆಗಳು ಬರ್ತಾ ಇದ್ದಾವೆ. ರಸ್ತೆಯಲ್ಲಿ ಓಡಾಡುವಂಥ ವಿದ್ಯಾರ್ಥಿ ಮಕ್ಕಳುಗಳು ಅಪಘಾತ ಸಂದರ್ಭಗಳು ಕಾಣ್ಬೋದು. ಹೀಗಾಗಿ ಇದನ್ನು ತಡೆಯಬಿಟ್ಟು ಇದನ್ನು ರಸ್ತೆನ ಅಂದರೆ ಇದು ಸಾರ್ವಜನಿಕರಿಗೆ ತೊಂದರೆ ಆದಂಗೆ ಹಿತಾಸಕ್ತಿಯನ್ನು ಕಾಪಾಡಬೇಕು. ಎಲ್ಲಿಂದ ಎಲ್ಲಿಗೆ ಸಮಸ್ಯೆ ಆಗಿದೆ ರಸ್ತೆ ನಿಮ್ಮದು? ರಸ್ತೆ ಮುಪ್ಪಟ್ಟದಿಂದ ಜಂಪೇಳಿ ಕೈಮಾರದವರೆಗೂ ಈ ವ್ಯಾಪ್ತಿಯಲ್ಲಿ ಯಾರ್ದು ಲಾರಿಗಳು ಓಡಾಡ್ತವೆ? ಎಷ್ಟು ಲಾರಿಗಳು ಓಡಾಡ್ತವೆ? ಲಾರಿಗಳು ಪ್ರೆಷರ್ ಲಾರಿಗಳು 4 ಲಾರಿಗಳು, ಹೆಬ್ಬಾಕ ರವಿ, ಬಾವಿಪೇಟೆ ನಾಗಣ್ಣ, ಗ್ಯಾಸ್ ಬಾಬಣ್ಣ, ಇನ್ನೂ ಯಾರು ಒಂದಷ್ಟು ಲಾರಿಗಳು ಓಡಾಡ್ಗಳು ಇದ್ದಾವೆ. ಎಲ್ಲ ಪ್ರೆಷರ್ಗಳು ಇರೋದ್ರಿಂದ ಜಾಸ್ತಿ ಅವಳಿ ಜಾಸ್ತಿ ಆಗಿದೆ. ಇದನ್ನ ಕೂಡಲೇ ಮೇಲಧಿಕಾರಿಗಳು ಬಂದು ತನಿಖೆ ಮಾಡಿ ಪ್ರೆಷರ್ನ ಸಂಪೂರ್ಣವಾಗಿ ಅಧಿಕಾರಿಗಳು ಯಾರು ಬರಲ್ವಾ? ಅಧಿಕಾರಿಗಳು ಯಾರು ಬರ್ತೀನಿ ಅಂತ ಹೇಳ್ತಾರೆ. ಮನವಿ ಕೊಟ್ಟಿದ್ವಿ. ಒಂದು ತಿಂಗಳು ಕೊಟ್ಟು ಮನವಿ ಕೊಟ್ಟಿದ್ವು. ಅದನ್ನ ಗಡುವು ಕೊಟ್ಟಿದ್ವು. ಅದನ್ನ ತಗೊಂಡ್ರು ಅವರು ಇದು ಕ್ರಮ ತಗೊಂಡಿಲ್ಲ. ಹಾಗಾಗಿ ನಾವು ಇವತ್ತು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದ್ದೀವಿ. ಇನ್ನೂ ಅಕಸ್ಮಾತ್ ಇನ್ನೂ ಮುಂದೆ ಈ ಸಂಘಟನೆ ಪರವಾಗಿ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ನಾವು ಮುಂದಾಗ್ತೀವಿ. ನಾವು ರಾಜ್ಯಾಧ್ಯಕ್ಷರ ಗಮನ ತಂದು ನಾವು ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ಪ್ರೆಷರ್ಗಳ ವಿರುದ್ಧ ರಸ್ತೆ ವಿರುದ್ಧ ಮಾಡೋ ಅಂಥವ್ರಿಗೆ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳ್ತೀವಿ.